ದೋಸ್ತಿ ಪಕ್ಷಗಳ ನಡುವೆ ಇನ್ನೂ ಕೂಡ ಅಸಮಾಧಾನ ಗೊಂದಲ ಇದ್ದೇ ಇದೆ. ಅದು ಈ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆ ಅಂತ ಅಂದ್ರೆ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಸದ್ಯ ಜೆಡಿಎಸ್ ಪಡ್ಕೊಂಡಿದೆ. ನಮ್ಗೆಲ್ಲ ಗೊತ್ತಿರುವಂತಹ ವಿಚಾರಣೆ. ಹೆಚ್ಚು ಕಮ್ಮಿ ಆದ್ರೆ ಅಲ್ಲಿಂದ ದೇವೇಗೌಡರ ಸ್ಪರ್ಧೆ ಮಾಡಬಹುದು ಅಂತ ನಿರೀಕ್ಷೆ ಕೂಡ ಇತ್ತು. ಆದ್ರೆ ಬೆಂಗಳೂರು ಉತ್ತರ ಕೈ ಶಾಸಕರ ವಿರುದ್ಧ ದೇವೇಗೌಡರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಕಾಂಗ್ರೆಸ್ ನಾಯಕರ ಬಳಿ ಶಾಸಕರ ವಿಚಾರವಾಗಿ ಎಚ್ಡಿಡಿ ಗರಂ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ತಡರಾತ್ರಿ ಎಚ್ಡಿ ದೇವೇಗೌಡರು ಜೊತೆಗೆ ಕೆಸಿ ವೇಣುಗೋಪಾಲ್ ಹಾಗೆ ದಿನೇಶ್ ಗುಂಡೂರಾವ್ ಇವರೆಲ್ಲ ಸಭೆ ನಡೆಸಿದ್ದಾರಲ್ಲ. ಈ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರ ವರ್ತನೆ ಬಗ್ಗೆ ದೇವೇಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸಿದಾರಂತೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಶಾಸಕರ ಮಾತಿಗೆ ದೇವೇಗೌಡ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಅನುದಾನದ ಬಗ್ಗೆ ಮಾತನಾಡ್ತಾರೆ. ಇದೆಲ್ಲ ಬೇಕಾ? ಈ ಸಂದರ್ಭದಲ್ಲಿ ಇದೆಲ್ಲ ಅಗತ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದಾರಂತೆ. ಹೀಗೆಲ್ಲ ಮಾತಾಡಿದ್ರೆ ಮೈತ್ರಿಗೆ ಒಳ್ಳೇದಾಗೋದಿಲ್ಲ ಅಂತಾನೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದಾರಂತೆ. ನಿಮ್ಮ ಶಾಸಕರಿಗೆ ಸರಿಯಾಗಿ ಮಾತನಾಡೋದಕ್ಕೆ ಸೂಚಿಸಿ ಅಂತಾನೂ ಕೂಡ ದೇವೇಗೌಡ ಸಲಹೆಯನ್ನ ಕೊಟ್ಟಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತ ವಿಧಾನಸಭಾ ಕ್ಷೇತ್ರಗಳ ಕಾಂಗ್ರೆಸ್ನ ಶಾಸಕರಿದ್ದಾರಲ್ಲ, ಅವರೆಲ್ಲ ಸರಿಯಾದ ರೀತಿ ಸ್ಪಂದಿಸ್ತಾ ಇಲ್ಲ ಮೈತ್ರಿ ಧರ್ಮವನ್ನ ಪಾಲಿಸುವಂತ ರೀತಿಯಲ್ಲಿ ಅವರ ನಡವಳಿಕೆಗಳಿಲ್ಲ ಅನ್ನುವಂಥದ್ದು ಎಚ್ಡಿ ದೇವೇಗೌಡರ ಆರೋಪ. ಅದರ ಜೊತೆಗೆ ಅನುದಾನದ ಬಗ್ಗೆ ಎಲ್ಲ ಈಗ ಮಾತನಾಡ್ತಾ ಇದ್ದಾರೆ. ನಮಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಏನು ಎತ್ತ ಅನ್ನುವಂತ ರೀತಿಯಲ್ಲಿ. ಇದೆಲ್ಲ ಈಗ ಬೇಕಾ? ಇದೆಲ್ಲ ಆದ್ರೆ ಮೈತ್ರಿ ಒಳ್ಳೇದಾಗಲ್ಲ ಇದೆಲ್ಲ ಅನ್ನುವಂತ ರೀತಿಯಲ್ಲಿ ಎಚ್ಡಿ ದೇವೇಗೌಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಟ್ಟನ್ನ ವ್ಯಕ್ತಪಡಿಸಿದಾರಂತೆ. ಅಗೈನ್ ಎಚ್ಡಿ ದೇವೇಗೌಡರ ಸಿಟ್ಟಿಗೆ ಇಲ್ಲಿ ಕಾರಣ ಆಗಿರೋದು ಟಿ ಸೋಮಶೇಖರ್ ಅವರು ಕೂಡ ಪ್ರಮುಖವಾಗಿ. ಹಿಂದೆ ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ಈಗಲೂ ನಮಗೆ ಮುಖ್ಯಮಂತ್ರಿಗಳು ಅನ್ನುವಂತ ರೀತಿಯಾಗಿ, ಜೊತೆಗೆ ಅವ್ರು ಮತ್ತೆ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ರೀತಿಯಲ್ಲಿ ಕೊಟ್ಟಿದ್ದಂತ ಸ್ಟೇಟ್ಮೆಂಟ್ ಇತ್ತಲ್ಲ, ಅದು ಕುಮಾರಸ್ವಾಮಿ ಅವರ ಪಿತ್ತ ನೆತ್ತಿಗೆ ಇರುವಂತೆ ಮಾಡಿದ್ದು ನಮ್ಗೆಲ್ಲ ಗೊತ್ತೇ ಇದೆ.